ಪ್ರೊಫೆಷನಲ್ ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಈಗಾಗಲೇ ನಾನೊಂದು ನೋಟಿಫಿಕೇಶನ್ ಹಾಕಿದ್ದೆ. ಯಾವುದು ಅಂತಂದ್ರೆ ಪ್ರಾಜೆಕ್ಟ್ ಫೆಲೋ ಹಾಗೂ ಫ್ಯಾಕಲ್ಟಿ ಮೆಂಬರ್ ಓಪನಿಂಗ್ ಪೊಸಿಷನ್ಸ್ ಇಂದ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗಲ್ಲಿ ಬಿಟ್ಟಿರುವಂತಹ ವೇಕೆನ್ಸೀಸ್ ಬಗ್ಗೆ ನಾನು ಅನೌನ್ಸ್ ಮಾಡಿದ್ದೆ. ಅದೇ ತರ ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೂ ಸಹ ವೇಕೆನ್ಸಿ ಬಿಟ್ಟಿದ್ದಾರೆ ಗೆಳೆಯರೆ. ಏನೋ ಆನ್ ಟೆಂಪ್ರವರಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ. ಸೊ ಎಷ್ಟು ವರ್ಷ ತನಕ ಅವಧಿ ಅದೆಲ್ಲ ಮೆನ್ಷನ್ ಮಾಡಿಲ್ಲ, ಬಟ್ ಇದೊಂದು ಒಳ್ಳೆ ಅವಕಾಶ ಅಂತ ಅನ್ಸುತ್ತೆ. ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಯಾರೆಲ್ಲ ಜಾಬ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಜಾಬ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬ್ ಫುಲ್ ಟೈಮ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಅವಕಾಶ. ಇದರಲ್ಲಿ ಜಾಯ್ನ್ ಆಗಿ ಹಾಗೂ ಪ್ರಿಪರೇಷನ್ ಕಂಟಿನ್ಯೂಸ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆನ್ ಟೆಂಪ್ರವರಿ ಬೇಸಿಸ್ ಅಂತ ಕರೆದಿದ್ದಾರೆ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗಲ್ಲಿ. ಇದಕ್ಕೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, ಎಲಿಜಿಬಿಲಿಟಿ ನೋಡಿ, ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫ್ರಮ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ವಿತ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು. ಹಾಗೂ ಎಂಟೆಕ್ ಇನ್ ಪವರ್ ಸಿಸ್ಟಮ್ ಇದ್ರೆ ಅದು ಡಿಸೈರಬಲ್ ಅಂತ ಕೊಟ್ಟವನೆ, ನಾಟ್ ಮ್ಯಾಂಡೇಟರಿ. ಓಕೆ, ಡಿಸೈರಬಲ್ ಅಂತಂದ್ರೆ ಅದಿದ್ರೆ ಅಡ್ವಾಂಟೇಜ್ ಅಂತ ಅಷ್ಟೇ. ಸೊ ನೀವು ಈ ಪರ್ಟಿಕ್ಯುಲರ್ ಪೊಸಿಷನ್ಗೆ ಇಂಟ್ರೆಸ್ಟೆಡ್ ಇದ್ದು ನಾನು ಅಪ್ಲೈ ಮಾಡ್ಬೇಕಂತ ಇದ್ದೀನಿ ಸರ್ ಅಂತ ಅಂದ್ರೆ ನೀವೇನ್ ಮಾಡಿ, ಇಮಿಡಿಯೇಟ್ ಆಗಿ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಏನೇನು ಕಳಿಸ್ಬೇಕು ನೋಡಿ. ಅಪ್ಲಿಕೇಶನ್ಸ್ ಆನ್ ಎ ಪ್ಲೇನ್ ಪೇಪರ್ ಅಲಾಂಗ್ ವಿತ್ ದೇರ್ CV, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲಾ ಅಟ್ಯಾಚ್ ಮಾಡ್ಬಿಟ್ಟು ಈ ಪರ್ಟಿಕ್ಯುಲರ್ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಅಡ್ರೆಸ್ಗೆ ಆನ್ ಆರ್ ಬಿಫೋರ್ 15/7/2024 ಒಳಗಡೆ, 15ನೇ ತಾರೀಕು ಜುಲೈ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ಸ್ ಅವರಿಗೆ ತಲುಪಬೇಕಾಗುತ್ತೆ. ಅದಾದ ನಂತರ ಅವರು ನೋಡಿ, ಕನ್ಸಾಲಿಡೇಟೆಡ್ ಸ್ಯಾಲರಿ ವಿಲ್ ಬಿ ಪೇಡ್ ಆಸ್ ಪರ್ ದ ಯೂನಿವರ್ಸಿಟಿ ನಾರ್ಮ್ಸ್ ಅಂತ ಕೊಟ್ಟಿದ್ರೆ ಒಳ್ಳೆ ಪ್ಯಾಕೇಜ್ ಇರುತ್ತೆ. ಕನ್ಸಿಡರಿಂಗ್ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್, ಸೂಟಬಿಲಿಟಿ. The suitable candidates are not available in the concerned or relevant subjects. The qualified candidates in the relevant subjects may be considered. ನೋಡಿ, ಇನ್ ಕೇಸ್ ಯಾರು ಅಪ್ಲೈ ಮಾಡಿಲ್ಲ ಅಂತಂದ್ರೆ ಜಸ್ಟ್ ಕ್ವಾಲಿಫಿಕೇಶನ್ ಮ್ಯಾಚ್ ಆಗಿರೋ ಕ್ಯಾಂಡಿಡೇಟ್ಸ್ ಇದ್ರು ಸಾಕು, ಅದನ್ನ ಅವ್ರು ತಗೊಂಡ್ಬಿಡ್ತಾರೆ. ಅವ್ರನ್ನೇ ಎಂಪ್ಲಾಯ್ ತರ ಮಾಡ್ಕೋತಾರೆ. ಅಂಡ್ ಇಂಟರ್ವ್ಯೂ ಡೇಟ್ಸು, ಇನ್ ಕೇಸ್ ಕ್ಯಾಂಡಿಡೇಟ್ಸ್ ಇದಾರೆ, ಅಪ್ಲೈ ಮಾಡಿದ್ದಾರೆ ಅಂತಂದ್ರೆ ಇಂಟರ್ವ್ಯೂನ ಕಾಲ್ ಮಾಡ್ತಾರೆ. ಅದು ಎಲ್ಲಿ ನಡೆಯುತ್ತೆ, ಗದಗಲ್ಲೇ ಇಂಟರ್ವ್ಯೂ ನಡೆಯುತ್ತೆ. ಓಕೆ, ಸೊ ಇಷ್ಟ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋ ಅಪ್ಡೇಟು ಸಹ ನಿಮಗೆ ಸಿಗುತ್ತೆ. ಸೊ ದಟ್ ನೀವು ಸಹ ಅಪ್ಡೇಟ್ ಆಗಿರ್ತೀರಾ, ಯಾವುದೇ ತರ ನೋಟಿಫಿಕೇಶನ್ಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಅಂಡ್ ಈ ವಿಡಿಯೋನಲ್ಲಿ ಕೊಟ್ಟಿರೋಂತಹ ಮಾಹಿತಿ ನಿಮಗೆ ಲೈಕ್ ಆಗಿದ್ದೆ, ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಅಂಡ್ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಯಾರೆಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದ್ದಾರೆ ಅವರೆಲ್ಲರಿಗೆ ಈ ವಿಡಿಯೋ ತಲುಪಲಿ. ಸೊ ದಟ್ ಸಮ್ವನ್ ಇನ್ ದ ನೀಡ್ ಅವ್ರಿಗೆ ಜಾಬ್ ಆಗ್ಲಿ ಗೆಳೆಯರೆ. ಓಕೆ, ಅಂಡ್ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಿದ್ದೆ ಕಮೆಂಟ್ ಮಾಡಿ ಗೆಳೆಯರೆ, ಐ ವಿಲ್ ಟ್ರೈ ಟು ರೆಸ್ಪಾಂಡ್. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ, ಸಿ ಯು ಅಗೇನ್, ಬಾಯ್.